ನಮಸ್ಕಾರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಬಿಜೆಪಿ ಸಂಸದ ಸುಧಾಕರ್ ವಿರುದ್ಧ ಮಾತನಾಡಿದರೆ ನಾವು ತಿರುಗಿ ಬೀಳಬೇಕಾಗುತ್ತದೆ. ಒಡೆದು ಆಳುವ ತಂತ್ರದ ಮೂಲಕ ಅಧಿಕಾರ ಪಡೆಯುವ ಅವಕಾಶವಾದಿತನ ನಿಮ್ಮ ಗುಣ ಎಲ್ಲರಿಗೂ ಗೊತ್ತಿದೆ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮುನೇಗೌಡ ವಿರುದ್ಧ ಬಿಜೆಪಿ ಮುಖಂಡ ಮರಳುಕುಂಟೆ ಕೃಷ್ಣಮೂರ್ತಿ ವಾಗ್ದಾಳಿ ನಡೆಸಿದ್ದಾರೆ. ಸಂಸದ ಸುಧಾಕರ್ ಅವರು ಕಳೆದ 10 ವರ್ಷಗಳ ಅವಧಿಯಲ್ಲಿ ಅಧಿಕಾರ ದುರುಪಯೋಗ ಮಾಡಿಕೊಂಡು ವಿರೋಧ ಪಕ್ಷದ ಕಾರ್ಯಕರ್ತರ ಮೇಲೆ ಪೊಲೀಸರ ಪ್ರಭಾವ ಬಳಸಿ ಅವರನ್ನು ಜೈಲಿಗಟ್ಟಿ ತಾಲೂಕಿನಲ್ಲಿ ನೆಮ್ಮದಿ ಹಾಳು ಮಾಡಿದ್ರು ಎಂಬ ಹೇಳಿಕೆ ವಿಚಾರವಾಗಿ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಪುರದಗಡ್ಡೆ ಮುನೇಗೌಡ ವಿರುದ್ಧ ಸಂಸದರ ಬೆಂಬಲಿಗರು ಚಿಕ್ಕಬಳ್ಳಾಪುರ ನಗರ ಸಂಸದರ ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ತಮ್ಮ ನಾಯಕರ ವಿರುದ್ಧ ಮಾತನಾಡಿದ್ರೆ ಹುಷಾರ್ ಎಂದು ಎಚ್ಚರಿಕೆ ನೀಡಿದರು. ಆದ್ರೆ ಇವತ್ತು 2.5 ವರ್ಷಗಳಿಂದ ಬಹುಶಃ ಯಾವುದೇ ಒಬ್ಬ ಕಾರ್ಯಕರ್ತನಿರ್ಬೋದು, ರಾಜಕಾರಣ ಮಾಡಿರ್ಬೋದು, ಆದ್ರೆ ಒಬ್ಬ ಮುಖಂಡರಾಗ್ಬೋದು, ಒಬ್ಬ ಕಾರ್ಯಕರ್ತನಾಗ್ಲಿ ಜೈಲಲ್ಲಿಲ್ಲ. ಆದ್ರೆ ಹಿಂದೆ 10 ವರ್ಷಗಳಲ್ಲಿ ಬಹುಶಃ ಹೇಳ್ಬೇಕಂದ್ರೆ ನಮ್ಮ ಸ್ನೇಹಿತರೆಲ್ಲ 7-8 ಜನ ಜೈಲುಗಳಲ್ಲಿದ್ದಾರೆ. ಬಹುಶಃ 25ರಿಂದ 30 ಜನ ಜೈಲುಗಳಲ್ಲಿ 15 ದಿವಸ, ವಾರ 10 ದಿವಸ ಜೈಲುಗಳಲ್ಲಿ ಏನೋ ಹರಪ್ಪನ ಜೈಲಿಗೆ ಹೋಗಿರೋರು ಇದ್ದಾರೆ. ಮತ್ತೆ ನಮ್ಮ ಇಲ್ಲಿ ಎಳತ್ನೂರು ಜೈಲಲ್ಲಿ ಜೈಲುವಾಸ ಮಾಡಿರ್ತಕ್ಕಂಥವ್ರು ಇದ್ದಾರೆ 10 ವರ್ಷ. ಆ ಒಂದು ಸಂಸ್ಕೃತಿ ಈ ತಾಲೂಕಿನಲ್ಲಿ ಇತ್ತು. ಅಷ್ಟೊಂದು ದೇಶದ ರಾಜಕಾರಣ ನಡೀತಾ ಇತ್ತು. ಪ್ರತಿಯೊಂದು ಹಲವಾರು ಯೋಜನೆಗೆ ಇಟ್ಕೊಂಡು 10 ವರ್ಷದಾಗೆ ಕೇವಲ 13ರಿಂದ 18 ಸಿದ್ದರಾಮಣ್ಣವ್ರ ಸರ್ಕಾರದಾಗೆ CM ಆಗಿರ್ತಕ್ಕಂಥವ್ರು 13 ಸಾರಿ ಭೇಟಿ ಕೊಟ್ಟರು. 13 ಸಾರಿ ಭೇಟಿ ಕೊಟ್ಟು ಒಂದಾಗ ಒಂದು ಕಾರ್ಯಕ್ರಮವನ್ನು ನಮ್ಮ ತಾಲೂಕಿಗೆ ಕೊಟ್ಟು ಹೋಗಿದ್ದಾರೆ. ತಮ್ಮೆಗರಿಗೂ ಗೊತ್ತಿದೆ ಎಷ್ಟೊಂದು ಅಭಿವೃದ್ಧಿ ಆಗಿದೆ ಅಂತಕ್ಕಂಥದ್ದು ಕಣ್ಣು ಮುಂದೆ ಇವತ್ತು ಕಾಣಿಸ್ತಾ ಇದೆ. ಇವತ್ತು ಗೌರಿಬಿದನೂರು ರಸ್ತೆ ಸುಮಾರು 400-500 ಕೋಟಿ ರೂಪಾಯಿ ರಸ್ತೆ ಇವತ್ತು ಕಡಿಮೆ ಹೋದರೆ ನಾವು ಧರ್ಮಸ್ಥಳದಾಗ ಈಗ ಚಿಕ್ಕಮಗಳೂರು ಘಾಟಾಗ ಹೋಗ್ತಕ್ಕಂಥ ವಾತಾವರಣವನ್ನು ಸೃಷ್ಟಿಯಾಗುತ್ತೆ. ಈ ರೀತಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ನಾಯಕರು ಮಾಡ್ಕೊಂಬಂದಿದ್ದಾರೆ. ಮುನೇಗೌಡರು ಹೇಳಿದ್ರು ಇದುವರೆಗೂ ಎಷ್ಟೋ ಜನ MLA ಆದರು, ಆದರೆ ಹಿಂದೆ 10 ವರ್ಷದಾಗೆ ಹಲವಾರು ಜನ ಜೈಲು ಸೇರಿದ್ರು, ಕೇಸಿಗೆ ಹಾಕ್ಸಿದ್ರು, ಅದು ಇದು ಅಂತಕ್ಕಂಥ ಮಾತುಗಳನ್ನು ಮಾತಾಡಿದ್ದಾರೆ. ಮುನೇಗೌಡರು ಅವರ ಹಿನ್ನೆಲೆ ಬಚ್ಚೇಗೌಡರು ಶಾಸಕರಾಗಿರಬೇಕಾಗಿದ್ದರೆ ಅವ್ರ ಜೊತೆನೇ ಜಿಲ್ಲಾ ಪಂಚಾಯತಿ ಸದಸ್ಯರಾದರು, ಅಧ್ಯಕ್ಷರಾದರು. ಅವರ ಅಧಿಕಾರ ಮುಗ್ದಿದ ತಕ್ಷಣವೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡ್ರು. ಬಚ್ಚೇಗೌಡ್ರನ್ನ ನಾನಾ ರೀತಿ ಟೀಕೆಗೂ ಮಾಡಿದ್ರು ತಾಲೂಕಾಗಿ. ಯಾವ ರೀತಿ ಅಂದರೆ ನಾನಾ ರೀತಿ ಟೀಕೆಗೂ ಮಾಡ್ದ. ಆದರೆ ನೆನ್ನೆ ಹೋಗಿ ಕಾಗಿಡ್ಕೊಂಡ್ರು. ನೆನ್ನೆ ಮತ್ತೆ ಹೋಗಿ ಬಚ್ಚೇಗೌಡ್ರನ್ನ ಕಾಗಿಡ್ಕೊಂಡ್ರು. ಆ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಆಮೇಲೆ ನಮಗೆ 23ರಲ್ಲಿ ನಮ್ಮ ಹತ್ರ ಬಂದು ನಾನು BJPಗೆ ಸೇರ್ತೀನಿ, ನನಗೇನು ಅಧಿಕಾರ ಬೇಡ, ನಮ್ಮ ಡಾಕ್ಟ್ರ್ ಸಿಕ್ಕೋದೀಗ ಇಷ್ಟೊಂದು ಅಭಿವೃದ್ಧಿ ಮಾಡಿದ್ದಾರೆ, ಅವ್ರ ಜೊತೆ ನಾವು ಓಡಾಡ್ಕೊಂಡಿರ್ತೀವಿ, ನನಗೆ ಅಧಿಕಾರನೇ ಬೇಡ, ನಾನು ಬೆಂಗಳೂರಿಗೆ ಯಾವುದನ್ನು ಕಾರ್ಪೊರೇಟ್ ಕೊಟ್ಟರೆ ಸಾಕು ಅಂತಕ್ಕಂಥ ಮುನ್ವೆಯನ್ನು ಇಟ್ಕೊಂಡು ನಮ್ಮ ನಾಯಕರು ಸೇರಿಸ್ಕೊಂಡಾಗ ನನ್ನ ವಿಚಾರಿಸಿದ್ರು ಏನು ಕೃಷ್ಣಮೂರ್ತಿ ಸೇರಿಸ್ಕೊಳೋದು ಅಂತ. ನಮಗೆ ಅದನ್ನ ಬುದ್ಧಿ ಗೊತ್ತಿತ್ತು. ನಾವು ಬೇಡ ಅನ್ನೋದು ಯಾಕೆ, ಕೇವಲ 1-2 ವರ್ಷದಾಗ ಅವನ
ಮಟ್ಟ, ರಾಜಕಾರಣದ ಮಟ್ಟ ಅವನು ಯೋಗ್ಯತೆ ಗೊತ್ತಾಗುತ್ತೆ ಅಂದ್ಕೊಂಡು ನಾನು ಆಯ್ತಣ್ಣ ಅಂದೆ. ಆದರೆ ನಮ್ಮ ಬಿ ಜೆ ಪಿಗೆ ಬಂದು 2 ವರ್ಷದಾಗೆ ಈಗ ಗುಂಪುಗಾರಿಕೆಯನ್ನು ಮಾಡ್ದೆ. ಸ್ಥಳೀಯ ಮಾಡಿದಾಗ ದಿಬ್ಬೂರು ಪಂಚಾಯತಿನಾಗೆ ನಾನು ರಾಜಕಾರಣನೇ ಮಾಡೋದೀಗ ಅಂತ ಮಾತು ಕೊಟ್ಟವನು ಗ್ರಾಮ ಪಂಚಾಯತಿ ಚುನಾವಣೆಗೆ ಪಕ್ಷದ ವಿರೋಧ ಚಟುವಟಿಕೆ ಮಾಡ್ದೆ. VSSನಾಗೆ ಕಾಂಗ್ರೆಸ್ನವ್ರ ಜೊತೆ ಸೇರಿ ಮೈತ್ರಿ ಚುನಾವಣೆ ಮಾಡಿದ್ರು. ಮತ್ತು TFCMS ತಮ್ಮೆಲ್ಲರಿಗೂ ಗೊತ್ತಿದೆ TFCMS ಏನು ಮಾಡಿದ್ರು ಅಂತಕ್ಕಂಥದ್ದು. ಆಮೇಲೆ TFCMS ಮಾಡಿದಾಗ ನಾವು ನಮ್ಮ ಮುಖಂಡರಾಗ ಅವ್ರನ್ನ ಪಕ್ಷದಿಂದ ಹೊರ ಹಾಕಬೇಕು ಅಂತ ನಮ್ಮ ನಾಯಕರಾಗಿ ಮನವಿ ಮಾಡಿದೆ. ನಮ್ಮ ನಾಯಕರು ಒಪ್ಕೊಂಡು ಆವಾಗಿಂದ TFCMSನಾಗೆ ಬಿಟ್ಟರು. ಬಿಟ್ಟಾಗ DCC ಬ್ಯಾಂಕ್ ಬಂತು. DCC ಬ್ಯಾಂಕ್ ಚುನಾವಣೆ ಏನಾಗ ಆಯಿತು ತಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತು ನಾವು 10 ವರ್ಷದಾಗೆ ಜೈಲಿಗೆ ಹಾಕ್ಸಿದ್ದೀವಿ ಅಂತಕ್ಕಂಥ ಮಾತುಗಳನ್ನು ಮಾತಾಡಿದ್ದಾರೆ. ನಾವು ಯಾರನ್ನ ಹಾಕ್ಸಿದ್ದೀವಿ? ನಮ್ಮ ನಾಯಕರು ಇದುವರೆಗೂ 10 ವರ್ಷದಾಗೆ ವಿನಾಕಾರಣವಾಗಿ ಯಾರ ಮ್ಯಾಗೂ ಕೇಸ್ ಬುಕ್ ಮಾಡಿಸಿಗ ಒಳಗಡೆ ಹಾಕ್ಸಿಗ. ಕೆಲವು ಮುಖಂಡರು ಒತ್ತಡದಿಂದ ಆಗಿರ್ಬೋದು, ಕೆಲವು ಮುಖಂಡರು ಕಾರಣಾಂತರದಿಂದ ಅವರ ವೈಯಕ್ತಿಕವಾಗಿ ಕೇಸಿಗೆ ಹಾಕಿಸಿ ಮಾಡಿದ್ದಾರೆ ಹೊರತು ನಮ್ಮ ನಾಯಕರಂತೂ ಅಂಥ ಕೆಲಸ ಮಾಡೇ ಈಗ. ಇನ್ನು ಕಳೆದ ಸೋಮವಾರ ಪೇರೆಸಂದ್ರ ಗ್ರಾಮದಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ರಸ್ತೆ ಅಭಿವೃದ್ಧಿ ಕಾಮಗಾರಿ ಗುದ್ದಲಿ ಪೂಜೆ ಕಾರ್ಯಕ್ರಮ ಆಯೋಜಿಸಿದ್ದರು. ಇದೇ ವೇಳೆ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಪುರದಗಡ್ಡೆ ಮುನೇಗೌಡ ಶಾಸಕ ಪ್ರದೀಪ್ ಈಶ್ವರ್ ಜೊತೆ ವೇದಿಕೆ ಹಂಚಿಕೊಂಡು ಶಾಸಕರ ಮುಂದೆಯೇ ಸಂಸದ ಸುಧಾಕರ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಒಟ್ನಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಹೆಸರಿನಲ್ಲಿ ಮುಖಂಡರ ಟಾಕ್ ವಾರ್ ಶುರುವಾಗಿದ್ದು, ಅತ್ತ ಕಡೆಯಿಂದ ಮುನೇಗೌಡ ಟೀಕೆಗೆ ಇತ್ತ ಕಡೆಯಿಂದ ಮರಳುಕುಂಟೆ ಕೃಷ್ಣಮೂರ್ತಿ ಅವರು ತಿರುಗೇಟು ನೀಡಿದ್ದಾರೆ. ಇದು ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆಗೆ ಪ್ರಚಾರದ ಗಿಮಿಕ್ಕೋ ಅಥವಾ ಪಕ್ಷದೊಳಗೆ ಸ್ಥಾನ ಭದ್ರಪಡಿಸಿಕೊಳ್ಳುವ ತಂತ್ರವೋ ಕಾದು ನೋಡಬೇಕಿದೆ. ತಾವಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ನಮ್ಮ ಇಲ್ಲಿ ಜೈಲಲ್ಲಿ ಜೈಲುವಾಸ ಮಾಡಿರ್ತಕ್ಕಂಥವ್ರಿಗೆ 10 ವರ್ಷ ಆ ಒಂದು ಜೈಲಿಗೆ ಹಾಕ್ಸಿದ್ದೀವಿ ಅಂತಕ್ಕಂಥ ಮಾತುಗಳನ್ನು ಮಾತಾಡಿದ್ದಾರೆ. ನಾವು ಯಾರನ್ನ ಹಾಕ್ಸಿದ್ದೀವಿ? ಗುಡಿಬಂಡೆ ಪಟ್ಟಣದ ಇಂದಿರಾನಗರ 1ನೇ ವಾರ್ಡಿನಲ್ಲಿ ರಸ್ತೆ ಮೇಲೆ ನಿರಂತರವಾಗಿ ನೀರು ಹರಿಯುತ್ತಿದ್ದು, ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಇದರಿಂದ ಸಾರ್ವಜನಿಕರು ಮತ್ತು ವಾಹನ ಸವಾರರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಗುಡಿಬಂಡೆ ಪಟ್ಟಣದ ಇಂದಿರಾನಗರ 1ನೇ ವಾರ್ಡಿನಲ್ಲಿ ರಸ್ತೆ ಮೇಲೆ ನಿರಂತರವಾಗಿ ನೀರು ಹರಿಯುತ್ತಿದ್ದು, ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಇದರಿಂದ ಸಾರ್ವಜನಿಕರು ಮತ್ತು ವಾಹನ ಸವಾರರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ರಸ್ತೆಯಲ್ಲಿ ಬೃಹತ್ ಗಾತ್ರದ ಹೊಂಡಗಳು ಬಿದ್ದು ಸಂಚಾರ ಕಷ್ಟಕರವಾಗಿದ್ದು, ದಿನನಿತ್ಯ ಸಂಚರಿಸುವ ಜನರ ಜೀವನಕ್ಕೆ ಆತಂಕ ಕಾಡುತ್ತಿದೆ. ಇದೇ ಮಾರ್ಗದಲ್ಲಿ ಸರ್ಕಾರಿ ಬಸ್ ಸಂಚಾರ ಮಾಡುತ್ತಿದ್ದು, ಪ್ರಯಾಣಿಕರು ಭಯಭೀತರಾಗಿದ್ದಾರೆ. ತುರ್ತು ಸಂದರ್ಭದಲ್ಲಿ ಅಗ್ನಿಶಾಮಕ ವಾಹನಗಳು ಸುಗಮವಾಗಿ ಸಂಚರಿಸಲು ಸಾಧ್ಯವಾಗುತ್ತಿಲ್ಲ. ಈ ಕುರಿತು ಸ್ಥಳೀಯ ನಿವಾಸಿ ನಾರಾಯಣಸ್ವಾಮಿ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ನಡೆದ ಲೇಔಟ್ ಅಭಿವೃದ್ಧಿ ಕಾಮಗಾರಿಗಾಗಿ ಅನೇಕ ಟಿಪ್ಪರ್ಗಳನ್ನು ಬಳಸಲಾಗಿದೆ. ಈ ಭಾರೀ ವಾಹನಗಳ ನಿರಂತರ ಸಂಚಾರದಿಂದ ರಸ್ತೆಯ ಸ್ಥಿತಿ ಸಂಪೂರ್ಣ ಹದಗೆಟ್ಟಿದೆ. ಮೊದಲೇ ದುರ್ಬಲವಾಗಿದ್ದ ರಸ್ತೆ ಟಿಪ್ಪರ್ ಸಂಚಾರದಿಂದ ಸಂಪೂರ್ಣ ಕುಸಿದು ಹಾಳಾಗಿರುವುದಾಗಿ ಅವರು ಹೇಳಿದರು. ಇದು ಮೇಯ್ನು ಫೈರ್ ಸ್ಟೇಷನ್ ರೋಡು, ಅದ್ರ ಜೊತೆಗೆ KSRTC ಬಸ್ಸನ್ನು ಎಲ್ಲೋಡ್ ಕಡೆ ಹೋಗುತ್ತೆ ರೋಡ್ ಇದು. ಅದ್ರ ಜೊತೆಗೆ ಈ ರೋಡು ಮೊದಲು ಸಿಮೆಂಟ್ ಕಾಂಕ್ರೀಟ್ ಇದು ಟಾರ್ ರೋಡ್ ಹಾಕಿದ್ರು. ಈ ನೀರು ಲೀಕೇಜ್ ಆಗಿ ಟಾರ್ ರೋಡ್ ಕಂಪ್ಲೀಟ್ ಹೋಗ್ಬಿಟ್ಟಿದ್ರು. ಮಣ್ಣು ರೋಡ್ಗಳನ್ನ ಅಧ್ವಾನ ಆಗಿ 1-1.5 ಅಡಿ ಗುಣಿಗಳು ಬಿದ್ದು ಫೈರ್ ಇಂಜನ್ ಏನಾದರೂ ಬರಬೇಕಾದ್ರೆ 200 ಮೀಟರ್ ಮಿನಿಮಮ್ 5 ರಿಂದ 10 ನಿಮಿಷ ತಗೊಳ್ತಾ ಇದ್ದಾನೆ. ಅಷ್ಟು ಅಧ್ವಾನ ಆಗೋಗ್ತೈತೆ. 2 ಟೂ ವೀಲರ್ಸ್ ಚಕ್ರ ಗಾಡಿಗಳು ಹೋಗೋದು ತುಂಬ ಕಷ್ಟ ಆಗೈತೆ. ಇಲ್ಲಿ ಓಡಾಡೋದಕ್ಕೆ ನೀರು ಲೀಕೇಜ್ ಹಾಕಿ ಪಾಚಿ ಕಟ್ಬಿಟ್ಟೈತೆ ಜಾಸ್ತಿ ರೋಡೆಲ್ಲ. ಹೇಳಿದ್ದೀವಿ ಅವರು ಪಾಪ ಸುಮಾರು ವಾಟರ್ ಮ್ಯಾನ್ ಕಳಿಸ್ಕೊಟ್ಟು ಸುಬ್ರಹ್ಮಣ್ಯನವ್ರನ್ನ ಕಳಿಸ್ಕೊಟ್ಟು ಅವರು 2-3 ಸಲ ಇದು ಮಾಡಿದ್ರು ಲೀಕೇಜ್ ಕಂಟ್ರೋಲ್ ಬರ್ತಾ ಇರಲಿಲ್ಲ. ಹಿಂಗಾಗೈತೆ. ಅದರಿಂದ ಆದಷ್ಟು ಬೇಗ ಈ ರೋಡ್ನ CC ರೋಡ್ ಮಾಡಬೇಕಂತೇಳಿ ಮಾನ್ಯ ಶಾಸಕರಾದ ಸುಬ್ಬಾರೆಡ್ಡಿವರೆಗೂ ಮೊನ್ನೆ ಇದರಲ್ಲಿ ತಿಳಿಸಿದೆ, ಜನಸ್ಪಂದನ ಇದರಲ್ಲಿ. ಅದರಿಂದ ಈ ಸಲ ಹಾಕ್ಕೊಡ್ತೀನಪ್ಪ ಅದು ಅಂತ ಹೇಳಿದ್ದಾರೆ.
ಇಂದಿರಾನಗರ ಪ್ರದೇಶದಲ್ಲಿ ಅಮೃತ್ 2.0 ಯೋಜನೆಯಡಿ ಕುಡಿಯುವ ನೀರಿನ ಕಾಮಗಾರಿ ನಡೆಸಿದ ವೇಳೆ ಮನೆಗಳಿಗೆ ಸಂಪರ್ಕ ಕಲ್ಪಿಸುವ ಪೈಪ್ಲೈನ್ಗಳಿಗೆ ಹಾನಿಯಾಗಿದೆ. ಹಾಳಾದ ಪೈಪ್ಗಳಿಂದ ನಿರಂತರವಾಗಿ ನೀರು ರಸ್ತೆ ಮೇಲೆ ಹರಿಯುತ್ತಿದ್ದು ರಸ್ತೆ ಮತ್ತಷ್ಟು ಹದಗೆಡುತ್ತಿದೆ. ರಸ್ತೆ ಮೇಲೆ ಹರಿಯುವ ನೀರಿನಿಂದ ಕೆಸರು ಏರ್ಪಟ್ಟಿದ್ದು ಬೈಕ್ ಸವಾರರು ಬಿದ್ದು ಗಾಯಗೊಳ್ಳುವ ಆತಂಕ ಎದುರಾಗಿದೆ. ವೃದ್ಧರು, ಮಹಿಳೆಯರು ಹಾಗೂ ಶಾಲಾ ಮಕ್ಕಳು ಈ ರಸ್ತೆಯಲ್ಲಿ ನಡೆದು ಹೋಗಲು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಇದೇ ರಸ್ತೆಯಲ್ಲಿ ಅಗ್ನಿಶಾಮಕ ವಾಹನಗಳ ಸಂಚಾರ ಇರುವುದರಿಂದ ತುರ್ತು ಸಂದರ್ಭಗಳಲ್ಲಿ ಈ ರಸ್ತೆ ತೊಡಕಾಗುತ್ತಿದೆ. ಯಾವುದೇ ಅಗ್ನಿ ಅವಘಡ ಸಂಭವಿಸಿದರೆ ಅಗ್ನಿಶಾಮಕ ವಾಹನಗಳು ಸಮಯಕ್ಕೆ ಸರಿಯಾಗಿ ಸ್ಥಳಕ್ಕೆ ತಲುಪಲು ಸಾಧ್ಯವಾಗದೆ ವಿಳಂಬವಾಗುವ ಆತಂಕ ವ್ಯಕ್ತವಾಗಿದೆ. ಹಾಗಾಗಿ ಸಂಬಂಧಪಟ್ಟವರು ಕೂಡಲೇ ಇತ್ತ ಗಮನ ಹರಿಸಿ ರಸ್ತೆ ದುರಸ್ತಿ ಮಾಡಿಸಲು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ನೆಲಮಂಗಲ ನಗರದ ವೀವರ್ಸ್ ಕಾಲೋನಿಯ ಭಗವಂತರಾವ್ ಲೇಔಟ್ ಶ್ರೀ ಮಹಾಗಣಪತಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಚಾರಿಟೇಬಲ್ ಟ್ರಸ್ಟ್ನಿಂದ ಅದ್ದೂರಿ ವೈಕುಂಠ ಏಕಾದಶಿ ನಡೆಸಲಾಯಿತು. ಸಾಲಿನಲ್ಲಿ ನಿಂತ ಸಾವಿರಾರು ಭಕ್ತರು ಅದ್ದೂರಿ ವೈಕುಂಠ ಏಕಾದಶಿ ಸಂಪನ್ನರಾದರು. ಈ ದೃಶ್ಯ ಕಂಡುಬಂದಿದ್ದು ನೆಲಮಂಗಲ ನಗರದಲ್ಲಿ. ನಂತರ ಇಂದು ಬೆಳಗಿನ ಜಾವ 1 ಗಂಟೆಗೆ ಸುಪ್ರಭಾತ ಸೇವೆ, ತೋಮಾಲ ಸೇವೆ, ವಿಶೇಷ ತಿರುವಾಭರಣ ಸಮರ್ಪಣಾ, ಪುಷ್ಪಾಲಂಕಾರ ಸೇವೆ ನಡೆಯಲಿದೆ. ಬಳಿಕ ಬೆಳಗಿನ ಜಾವ 5 ಗಂಟೆಗೆ ವೈಕುಂಠ ದ್ವಾರದ ಬಳಿ ಶ್ರೀ ಭೂನೀಲ ಸಮೇತ ಶ್ರೀನಿವಾಸ ಸ್ವಾಮಿಯವರಿಗೆ ವಿಶೇಷ ಆಹ್ವಾನ ಸೇವೆ, ಚತುರ್ವೇದ ಪಾರಾಯಣ, ಮಂಗಳ ನೀರಾಂಜನ, ಸರ್ವದರ್ಶನ ಹಾಗೂ ತೀರ್ಥ ಪ್ರಸಾದ ವಿನಿಯೋಗ ಜರುಗಿತು. 50,000ಕ್ಕೂ ಹೆಚ್ಚು ಭಕ್ತರು ಭಾಗವಹಿಸಿದ್ದರು. ನೆಲಮಂಗಲ ಟೌನ್ ಠಾಣೆಯ PSI BR ಗೌಡ ಸಹ ಸರದಿ ಸಾಲಿನಲ್ಲಿ ನಿಂತು ತಾವು ದರ್ಶನ ಪಡೆದು ಪೊಲೀಸ್ ಬಂದೋಬಸ್ತ್ ಕೈಗೊಂಡಿದ್ದರು. ಹೌದು, ಅದ್ದೂರಿ ಸಮಾರಂಭ ನೆಲಮಂಗಲ ನಗರದಲ್ಲಿ ಬಸವನಹಳ್ಳಿ ಬಿಟ್ಟರೆ ವೈಕುಂಠ ಏಕಾದಶಿ ಅತಿ ವೈಭವ ಪೂರ್ವವಾಗಿ ನಡೆಯುವುದು ವಿವರ್ಸ್ ಕಾಲೋನಿ ಶ್ರೀ ಮಹಾಗಣಪತಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ. ಸುಮಾರು 15 ವರ್ಷಗಳಿಂದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಚಾರಿಟೇಬಲ್ ಟ್ರಸ್ಟ್ ನೇತೃತ್ವದಲ್ಲಿ ನಡೆಸಿಕೊಂಡು ಬರುತ್ತಿದ್ದೇವೆ ಎಂದು ಟ್ರಸ್ಟ್ ಅಧ್ಯಕ್ಷ ನಾರಾಯಣ್ ಗೌಡ ಹೇಳಿದರು. ಪ್ರತಿ ವರ್ಷ ಈ ಬಾರಿಯೂ ಸಹ ಅದ್ಭುತವಾಗಿ ಅಲಂಕಾರ ಮಾಡಿದೆ. ನಾವು ಪ್ರತಿ ವರ್ಷವೂ ಸಹ ಇದೇ ರೀತಿ ಅಲಂಕಾರ ಮಾಡ್ತೇವೆ. ಆದ್ರೆ ಈ ಸಾರಿ ಹೆಚ್ಚಿನ ಭಕ್ತಾದಿಗಳು ಬರುವ ನಿರೀಕ್ಷೆ ಇದೆ. ಜನಸಂಖ್ಯೆ ಜಾಸ್ತಿ ಆಗ್ತದೆ. ಯಾಕೆಂದ್ರೆ ಇದು ತಿರುಪತಿಯಲ್ಲಿ ಏನು ಸ್ವಾಮಿ ಕಾಣುತ್ತೆ ಅದೇ ರೀತಿ ಇಲ್ಲಿ ಸ್ವಾಮಿ ನಾವು ದೂರದಿಂದ ನೋಡಿದಾಗ ಸೇಮ್ ಕಾಣುತ್ತೆ. ಅದರಿಂದ ಭಕ್ತಾದಿಗಳು ದರ್ಶನ ಪಡಿತಾ ಇದ್ದಾರೆ. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ. ವೀಕ್ಷಕರೇ, ಇದು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ ಚಾಲಕನ ನಿರ್ಲಕ್ಷ್ಯಕ್ಕೆ ಒಂದು ನಿದರ್ಶನ. KSRTC ಬಸ್ ಎಂದರೆ 16 ಜನ ಪ್ರಯಾಣಿಕರು ಪ್ರಯಾಣಿಸೋ ವಾಹನ. ಅಂದರೆ ಆ ಬಸ್ಸಿನಲ್ಲಿ ಪ್ರಯಾಣಿಸುತ್ತಿರುವ ಅಷ್ಟು ಪ್ರಯಾಣಿಕರ ಜೀವ ಬಸ್ ಚಾಲಕನ ಕೈಯಲ್ಲಿರುತ್ತದೆ. ಅಂತಹ ಬಸ್ ಚಾಲಕ ಅತ್ಯಂತ ನಿರ್ಲಕ್ಷ್ಯದಿಂದ ಬಸ್ ಚಾಲನೆ ಮಾಡಿದರೆ ಆ ಬಸ್ಸಿನಲ್ಲಿರುವ ಪ್ರಯಾಣಿಕರ ಪಾಡೇನು? ಇದು ಈಗ ಎದುರಾಗಿರುವ ಪ್ರಶ್ನೆ. ಹಾಗಾದರೆ ಆಗಿದ್ದೇನು? ನೋಡೋಣ ಬನ್ನಿ. ವೀಕ್ಷಕರೇ, ಇದು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ ಚಾಲಕನ ನಿರ್ಲಕ್ಷ್ಯಕ್ಕೆ ಒಂದು ನಿದರ್ಶನ. KSRTC ಬಸ್ ಎಂದರೆ 16 ಜನ ಪ್ರಯಾಣಿಕರು ಪ್ರಯಾಣಿಸುವ ವಾಹನ. ಅಂದರೆ ಆ ಬಸ್ಸಿನಲ್ಲಿ ಪ್ರಯಾಣಿಸುತ್ತಿರುವ ಅಷ್ಟು ಪ್ರಯಾಣಿಕರ ಜೀವ ಬಸ್ ಚಾಲಕನ ಕೈಯಲ್ಲಿರುತ್ತದೆ. ಅಂತಹ ಬಸ್ ಚಾಲಕ ಅತ್ಯಂತ ನಿರ್ಲಕ್ಷ್ಯದಿಂದ ಬಸ್ ಚಾಲನೆ ಮಾಡಿದರೆ ಆ ಬಸ್ಸಿನಲ್ಲಿರುವ ಪ್ರಯಾಣಿಕರ ಪಾಡೇನು? ಇದು ಈಗ ಎದುರಾಗಿರುವ ಪ್ರಶ್ನೆ. ಹೌದು, ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ಚಾಲಕನೊಬ್ಬ ತಾನು ಕರ್ತವ್ಯದಲ್ಲಿದ್ದಾಗ, ಅದರಲ್ಲೂ ಬಸ್ ಚಾಲನೆ ಮಾಡುತ್ತಿರುವಾಗ ಅತ್ಯಂತ ನಿರ್ಲಕ್ಷ್ಯದಿಂದ ಮೊಬೈಲ್ನಲ್ಲಿ ಮಾತನಾಡುತ್ತಲೇ ವಾಹನ ಚಲಾಯಿಸುತ್ತಿರುವ ವಿಡಿಯೋ ಸಿಟಿವಿ ನ್ಯೂಸ್ಗೆ ಲಭ್ಯವಾಗಿದ್ದು, ಚಾಲಕನ ನಿರ್ಲಕ್ಷ್ಯದ ವಿರುದ್ಧ ಹಿರಿಯ ಅಧಿಕಾರಿಗಳು ಶಿಸ್ತು ಕ್ರಮ ಜರುಗಿಸಬೇಕಿದೆ.
ಚಿಂತಾಮಣಿ ತಾಲೂಕು ಕೇಂದ್ರಕ್ಕೆ ಬರುತ್ತಿದ್ದ ಬಸ್ ಇದಾಗಿದ್ದು, ಸುಮಾರು 10 ಕಿಲೋಮೀಟರ್ಗೂ ಹೆಚ್ಚು ದೂರ ಮೊಬೈಲ್ನಲ್ಲಿ ಮಾತನಾಡುತ್ತಲೇ ಬಸ್ ಚಲಾಯಿಸಿರುವುದು ಪ್ರಯಾಣಿಕರ ಆತಂಕಕ್ಕೆ ಕಾರಣವಾಗಿದೆ. ಬೆಳಗಿನ ವೇಳೆಯಾದ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು, ರೋಗಿಗಳು ಸೇರಿದಂತೆ ಅನೇಕ ಮಂದಿ ಬಸ್ ತುಂಬ ಪ್ರಯಾಣಿಕರಿದ್ದು, ಅಷ್ಟೂ ಜನರ ಜೀವದ ಜೊತೆ ಚೆಲ್ಲಾಟವಾಡುವ ರೀತಿಯಲ್ಲಿ ಬಸ್ ಚಾಲಕ ನಿರ್ಲಕ್ಷ್ಯದಿಂದ ವಾಹನ ಚಲಾಯಿಸಿಕೊಂಡು ಬರುವ ಮೂಲಕ ಸರ್ಕಾರಿ ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆ. ಇಂತಹ ಚಾಲಕನ ವಿರುದ್ಧ ಕೆಎಸ್ಆರ್ಟಿಸಿ ಹಿರಿಯ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳುವ ಮೂಲಕ ಎಚ್ಚರಿಕೆ ನೀಡದಿದ್ದರೆ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ಚಾಲಕರು ಇದೇ ರೀತಿ ನಿರ್ಲಕ್ಷ್ಯದ ಚಾಲನೆ ಮಾಡುವ ಮೂಲಕ ಪ್ರಯಾಣಿಕರ ಜೀವಕ್ಕೆ ಕುತ್ತು ತರುವುದರಲ್ಲಿ ಅನುಮಾನವಿಲ್ಲ. ಹಾಗಾಗಿ ಕೂಡಲೇ ಈ ಚಾಲಕನ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್. ರಿಗೆ ರಾಮೋಸ್ ಫರ್ನಿಚರ್ ರವರಿಂದ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ನಿಮ್ಮ ಮನೆಯೊಳಗೆ ಆರಾಮ ಮತ್ತು ಸೌಂದರ್ಯವನ್ನ ತರಲು ಸಮಯ ಬಂದೇ ಬಿಟ್ಟಿದೆ. ರಾಮೋಸ್ ಫರ್ನಿಚರ್ಸ್ ನಿಮಗಾಗಿ ತಂದಿದೆ ಪ್ರೀಮಿಯಂ ಫರ್ನಿಚರ್ ಮೇಲೆ ಫ್ಲಾಟ್ %20 ರಿಯಾಯಿತಿ. ಸುಂದರವಾಗಿ ವಿನ್ಯಾಸಗೊಳಿಸಿದ ಸೋಫಾಗಳು, ಆಧುನಿಕ ಫರ್ನಿಚರ್ ಮತ್ತು ಆಕರ್ಷಕ ಇಂಟೀರಿಯರ್ಸ್, ಆರಾಮಕ್ಕಾಗಿ ವಿನ್ಯಾಸ, ದೈನಂದಿನ ಬದುಕಿಗಾಗಿ ನಿರ್ಮಾಣ. ಈ ಹಬ್ಬದ ಸಮಯದಲ್ಲಿ ಗುಣಮಟ್ಟ ಮತ್ತು ವಿಶ್ವಾಸದೊಂದಿಗೆ ಸಂಭ್ರಮಿಸಿ. ಆದರೆ ತಡ ಮಾಡಬೇಡಿ, ಈ ವಿಶೇಷ ಆಫರ್ ಸಂಕ್ರಾಂತಿವರೆಗೆ ಮಾತ್ರ. ರಾಮೋಸ್ ಫರ್ನಿಚರ್ಸ್ಗೆ ಭೇಟಿ ನೀಡಿ. ಈ ಹಬ್ಬದ ಕಾಲದಲ್ಲಿ ಆಫರ್ಸ್ ಅನ್ನ ಮತ್ತೆ ಮಿಸ್ ಮಾಡ್ಕೋಬೇಡಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 6361730543, 8660423443, 98455277. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, acne scar reduction, pigmentation, carbon peel, GFC and PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068.
ರಾಮೋಸ್ ಫರ್ನಿಚರ್ ರವರಿಂದ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ನಿಮ್ಮ ಮನೆಯೊಳಗೆ ಆರಾಮ ಮತ್ತು ಸೌಂದರ್ಯವನ್ನ ತರಲು ಸಮಯ ಬಂದೇ ಬಿಟ್ಟಿದೆ. ರಾಮೋಸ್ ಫರ್ನಿಚರ್ಸ್ ನಿಮಗಾಗಿ ತಂದಿದೆ ಪ್ರೀಮಿಯಂ ಫರ್ನಿಚರ್ ಮೇಲೆ ಫ್ಲಾಟ್ %20 ರಿಯಾಯಿತಿ. ಸುಂದರವಾಗಿ ವಿನ್ಯಾಸಗೊಳಿಸಿದ ಸೋಫಾಗಳು, ಆಧುನಿಕ ಫರ್ನಿಚರ್ ಮತ್ತು ಆಕರ್ಷಕ ಇಂಟೀರಿಯರ್ಸ್, ಆರಾಮಕ್ಕಾಗಿ ವಿನ್ಯಾಸ, ದೈನಂದಿನ ಬದುಕಿಗಾಗಿ ನಿರ್ಮಾಣ. ಈ ಹಬ್ಬದ ಸಮಯದಲ್ಲಿ ಗುಣಮಟ್ಟ ಮತ್ತು ವಿಶ್ವಾಸದೊಂದಿಗೆ ಸಂಭ್ರಮಿಸಿ. ಆದರೆ ತಡ ಮಾಡಬೇಡಿ, ಈ ವಿಶೇಷ ಆಫರ್ ಸಂಕ್ರಾಂತಿವರೆಗೆ ಮಾತ್ರ. ರಾಮೋಸ್ ಫರ್ನಿಚರ್ಸ್ಗೆ ಭೇಟಿ ನೀಡಿ. ಈ ಹಬ್ಬದ ಕಾಲದಲ್ಲಿ ಆಫರ್ಸ್ ಅನ್ನ ಮತ್ತೆ ಮಿಸ್ ಮಾಡ್ಕೋಬೇಡಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 6361730543 8660423443 98455277. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಅರಸೀಕೆರೆ ಚಿಕ್ಕ ತಿರುಪತಿ ಎಂದೇ ಪ್ರಸಿದ್ಧವಾಗಿರುವ ಐತಿಹಾಸಿಕ ಮಾಲೇಕಲ್ಲು ತಿರುಪತಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಬೆಳಿಗ್ಗೆಯಿಂದ ಭಕ್ತರು ಆಗಮಿಸಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅವರಿಗೆ ಪೂಜೆ ಸಲ್ಲಿಸಿ ನಂತರ ಸ್ವರ್ಗದ ಬಾಗಿಲಿನ ಮೂಲಕ ದೇವರ ದರ್ಶನ ಪಡೆದರು. ವೈಕುಂಠ ಏಕಾದಶಿ ಅಂಗವಾಗಿ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವರಿಗೆ ಹೂಗಳಿಂದ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಬೆಳಿಗ್ಗೆ ಸ್ವರ್ಗದ ಬಾಗಿಲು ತೆರೆಯಲಾಗಿದ್ದು ಭಕ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಈ ಬಾಗಿಲಿನ ವೈಕುಂಠ ದ್ವಾರದ ಮೂಲಕ ದೇವರ ದರ್ಶನ ಪಡೆದ ಭಕ್ತ ಸಾಗರ ಗೋವಿಂದ ಗೋವಿಂದ ನಾಮಸ್ಮರಣೆ ಮಾಡಿ ಪುನೀತರಾದರು.
ಪಾವಗಡದ ಪವಿತ್ರ ಪುಣ್ಯಕ್ಷೇತ್ರ ದೇವಗಿರಿ ಬೆಟ್ಟದಲ್ಲಿ ವೈಕುಂಠ ಏಕಾದಶಿ ಸಂಭ್ರಮ ಮನೆ ಮಾಡಿತ್ತು. ಮುಂಜಾನೆಯಿಂದಲೇ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕಾಗಿ ಭಕ್ತರು ಸಾಲಿನಲ್ಲಿ ನಿಂತು ಗೋವಿಂದ ನಾಮಸ್ಮರಣೆ ಮಾಡುತ್ತಿದ್ದರು. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಆಚರಿಸಲಾಯಿತು. ಸ್ವಾಮಿಗೆ ವಿಶೇಷ ಧಾರ್ಮಿಕ ಕೈಂಕರ್ಯಗಳು ನೆರವೇರಿದವು. ಸುಪ್ರಭಾತ ಸೇವೆ, ಪ್ರಾಕಾರೋತ್ಸವ ಮತ್ತು ಮಹಾಮಂಗಳಾರತಿ ನೆರವೇರಿಸಿ ಭಕ್ತರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಯಿತು. ಆಗಮಿಸಿದ ಸಹಸ್ರಾರು ಭಕ್ತರಿಗಾಗಿ ಬೆಳಿಗ್ಗೆ 6ರಿಂದ ರಾತ್ರಿ 9 ಗಂಟೆವರೆಗೆ ಸತತ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಭಕ್ತರಿಗೆ ಉಚಿತ ಪ್ರಸಾದ ಹಾಗೂ ಅವಲಕ್ಕಿ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಕೊನೆಯದಾಗಿ ಮತ್ತೊಮ್ಮೆ ನೆಲಮಂಗಲ ವೀವರ್ಸ್ ಕಾಲೋನಿಯ ಶ್ರೀ ಮಹಾಗಣಪತಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯಗಳಲ್ಲಿ ವೈಕುಂಠ ಏಕಾದಶಿ ಸಂಭ್ರಮ. ಹರಿದು ಬಂದ ಭಕ್ತ ಜನಸಾಗರ ಎಲ್ಲೆಲ್ಲೂ. ಈ ಹೊತ್ತಿನ ಸುದ್ದಿ ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.